ಹಾಯ್ ಬ್ರೋ, ಇವ್ ನೋಡ್ರಿ ಹಿಂಗೆಲ್ಲ ಓಡಿಸ್ತಾನೆ ಅಂತ ಅನ್ಸೋದೇ ಇಲ್ವಲ್ಲ ಬ್ರೋ. ಎಷ್ಟನೇ ಕ್ಲಾಸ್ ಬ್ರೋ ಇವಾಗ? ಬ್ರೋ ನಾವು UKG ಏನು ಮಾಡ್ತಿದ್ವಿ. ಇದು ಪ್ರಾಪರ್ 6.5 ಲಕ್ಷನಾ ಇದಕ್ಕೆ ಬ್ರೋ? WP ಸಸ್ಪೆನ್ಷನ್ನು ಬ್ರೋ. ಒಳ್ಳೆ ಮಾರ್ಕ್ ಕಸ್ಕೊಂಡಂಗೆ ಕಾಣ್ತವನೆ ಬ್ರೋ. ಬ್ರೋ ಇದು ಲಿಕ್ವಿಡ್ ಕೂಲ್ಡು KTM ಅಲ್ಲಿ ಬರೋ ಸಸ್ಪೆನ್ಷನ್ನು ಬ್ರೋ. ಇದು ನೀವು ಸೆಕೆಂಡ್ ಗೇರಲ್ಲೇ ಹೊಡಿಬೇಕಲ್ವಾ? ಬನ್ನಿ ಇವಾಗ ಫ್ಲ್ಯಾಟ್ ಟ್ರ್ಯಾಕಿಗೆ ಹೋಗೋಣ. ಬನ್ರಿ ಸ್ಯಾಂಡಿ, ರೆಡಿನಾ? ಓಹೋ, ಅಯ್ಯೋ ಅಯ್ಯೋ ಲೇ ಲೇ, ಓಹೋ ಸೂರ್ಯ. ಹೆಲೋ 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 ಮೈಕ್ ಚೆಕ್. ಹೆಲೋ ಹೆಲೋ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದೇ ಶಿವಗಂಗೆ ಬೆಟ್ಟ. ನಾವಿವತ್ತು ಶಿವಗಂಗೆ ಬೆಟ್ಟದ ಹತ್ರ ಬಂದಿದ್ದೀವಿ. ಯಾಕೆ ಅಂತಂದರೆ ನಮ್ಮ ಫಾಲೋವರ್ ಒಬ್ಬರು ಮೆಸೇಜ್ ಹಾಕಿದ್ರು. ಏನು ಅಂತಂದರೆ, ಬ್ರೋ ನಾವು ಶಿವಗಂಗೆ ಬೆಟ್ಟದ ಹತ್ರ ನಮ್ಮ ಅಣ್ಣ ಅವ್ರದ್ದೊಂದು ಫಾರ್ಮ್ ಹೌಸ್ ಇದೆ. ಫಾರ್ಮ್ ಹೌಸಲ್ಲಿ ಒಂದು ಡರ್ಟ್ ಟ್ರ್ಯಾಕ್ ಮಾಡಿದ್ದಾರೆ ಚಿಕ್ಕದಾಗಿ, ಸಕ್ಕದಾಗಿದೆ ಬ್ರೋ, ಬನ್ನಿ ಎಕ್ಸ್ಪೀರಿಯೆನ್ಸ್ ಮಾಡಿ. ಹೆಂಗೋ ADV ಬೈಕ್ಸ್ ಇಟ್ಟಿದ್ದೀರಲ್ಲ, ಬನ್ನಿ ಅಂತ ಹೇಳಿದರು. ಅದಕ್ಕೇ ಬಂದಿರೋದು ಇವತ್ತು. ಇವಾಗ ಅಲ್ಲೇ ಬಂದ್ವಿ, ಅವರು ಲೊಕೇಶನ್ ಕಳಿಸಿ ಜಾಗಕ್ಕೆ. ಸೊ ಅದಕ್ಕೆ ಬಂದಿದ್ದೀವಿ ಇಲ್ಲಿ. ಓಹೋ ಏನ್ರಿ ಅದು ಎಗುರಿಸ್ತಾ ಇರೋದು ಅವರು? ಬ್ರೋ KLX ಬ್ರೋ 250 ಬ್ರೋ ಅದು. ಅದೇನು ಸಕ್ಕದಾಗೋಯ್ತಾ ಇದ್ದದು, ಸಕ್ಕದಾಗೈತೆ ಇವರು. ಹಾಯ್ ಹಾಯ್ ಬ್ರೋ, ಇವ್ ನೋಡ್ರಿ ಹಿಂಗೆಲ್ಲ ಓಡಿಸ್ತಾನೆ ಅಂತ ಅನ್ಸೋದೇ ಇಲ್ವಲ್ಲ ಬ್ರೋ. ಇದಿನ್ನ ಫುಲ್ಲು ಹಂಗೆಲ್ಲ ಇದೆಯಾ? ಹಾಂ ಹಾಂ ಹಾಂ, ಇಲ್ಲಿ ಜಂಪ್ಸು. ಓ, ಇದನ್ನ ಸೂಪರ್ ಕ್ರಾಸ್ ಅಂತಾರೆ, ಇದು ಮೋಟೋ ಕ್ರಾಸು. ಹಾಂ ಹಾಂ, ಫ್ಲ್ಯಾಟ್ ಟ್ರ್ಯಾಕು. ಹಾಂ ಹಾಂ ಹಾಂ. ಇವರು ಅವ್ರ ಮಗನೇನಾ ಇವರು? ಹಾಂ. ಎಷ್ಟನೇ ಕ್ಲಾಸ್ ಬ್ರೋ ಇವಾಗ? UKG ಬ್ರೋ. ನಾವು UKG ಏನು ಮಾಡ್ತಿದ್ವಿ. ಒಳ್ಳೆ ಟ್ರೈನಿಂಗ್ ಕೊಡ್ತಾಯಿದ್ದೀರಾ ಬ್ರೋ. ಅದು ಅವ್ರದ್ದೇನಾ? ಅಂದರೆ ಅವರು ಪ್ರಾಕ್ಟೀಸಿಗೆ ಬಂದಿರೋದಾ ಬೆಂಗಳೂರಿಂದ? ಹೆಂಗೆ ಇಂಪೋರ್ಟ್ ಮಾಡ್ಸಿರಿ ಬ್ರೋ ಇದು? ಶೋರೂಮ್ ಅಲ್ಲ ಅಂದರೆ ಅವ್ರಿಗೆ ಹೇಳಿ ನಾವು ತರಿಸ್ಬೇಕು. ಹಾಯ್, ನಿನ್ನ ಹೆಸ್ರೇನು? ಸೂರ್ಯ. ಸರ್ ಎಷ್ಟು ಸರ್ ವಯಸ್ಸು ಕರೆಕ್ಟಾಗಿ? UKG 6.5. ಇದು ಎಷ್ಟು CC ಬೈಕ್ ಇದು? 50. ಅದೇ ನಾರ್ಮಲ್ ಬೇರೆ ಇದರಲ್ಲೆಲ್ಲ ಸಿಗುತ್ತಲ್ಲ, ಚೈನಾ ಗಾಡಿ ಸರ್ ಅದು. ಹಾಂ, ಇದು ಪ್ರಾಪರ್ 6.5 ಲಕ್ಷನಾ ಇದಕ್ಕೆ? 6.5 ಲಕ್ಷ ಅಂತೆ ಬ್ರೋ ಇದು. ಅದರಲ್ಲಿ ಈ ಥರದ್ದು ಏನು ಮಾಡೋಕ್ಕೆ ಆಗಲ್ಲ ಅದರಲ್ಲಿ. ಅಷ್ಟೇ ಈ ಥರ ಎಲ್ಲ ಪರ್ಫಾರ್ಮೆನ್ಸ್ ಆಟೋ ಕ್ಲಚ್ ಎಕ್ಸಲೇಟರ್. ಓ, ಇದು ಕ್ಲಚ್ ಇಲ್ಲ. ನೆಕ್ಸ್ಟು 65 ಕೊಡಿಸ್ಬೇಕು ಅಂದರೆ ಗೇರ್ಗೆ. ಹಾಂ, ಹಂಗೆ ಹೋಗ್ತಾ ಅಪ್ಗ್ರೇಡ್ ಆಗ್ಬೇಕು. ಏಜ್ ಹೆಂಗೆ ಜಾಸ್ತಿ ಆದಂಗೆ. ಇದೇ ಸ್ಟಾರ್ಟಿಂಗ್ ಫಸ್ಟು. ಅವ್ನು ಬ್ಲಡ್ ಗ್ರೂಪ್ ಹಾಕೋ ನೋಡಿ, ಸೂರ್ಯ O ಪಾಸಿಟಿವ್. ನಾಬಿ ಟೈರ್ಸು, ಸೈಕಲ್ ಚೈನು ಬ್ರೋ. WP ಸಸ್ಪೆನ್ಷನ್ನು. ಹೇಳು ನಿನ್ನ ಗಾಡಿ ಬಗ್ಗೆ, ಹೇಳು ನೀನು. ಏನು ಇಷ್ಟ ನಿನ್ನ ಗಾಡಿ ಬಗ್ಗೆ ಬ್ರೋ? ಒಳ್ಳೆ ಮಾರ್ಕ್ ಕಸ್ಕೊಂಡಂಗೆ ಕಾಣ್ತವನೆ ಬ್ರೋ ಅಲ್ವಾ? ಸೇಮ್ ಹಂಗೆ. ಅವರು ಮೋಟೋ GP, ಇವರು ಡರ್ಟ್ ಟ್ರ್ಯಾಕು. ಸ್ಟಾರ್ಟ್ ಮಾಡ್ತೀಯಾ ನೀನು? ಇದು ಹೆಂಗೆ ಬ್ರೋ? ಇದು ಮುಂದಗಡೆ ಅಂತ ಕಿಕ್ಕರ್, ಹಿಂಗೆ ಹಿಂದಗಡೆ ಅಲ್ಲ. ಸಾಕಾಗೈತೆ. ಚೇಂಬರ್ ನೋಡ್ರಿ ಹೆಂಗೆ ಬ್ರೋ. ಇದು ಲಿಕ್ವಿಡ್ ಕೂಲ್ಡು. ಇಲ್ಲಿ ನೋಡ್ರಿ. ಹಾಂ, ಚಿಕ್ಕದಾಗಿ ಇಷ್ಟಪ್ಪ ರೇಡಿಯೇಟ್ರು. ಇಂಥದ್ದೊಂದು ತಾಂಬಡದ ಬ್ರೋ, 6.5 ಲಕ್ಷ ಅಂತೆ. ಇದು ಎಲ್ಲ WP KTM ಅಲ್ಲಿ ಬರೋ ಸಸ್ಪೆನ್ಷನ್ನು. 42 ನಂಬರು. ಯಾವ್ದು ಇದನ್ನು ಮಾಡಿರೋದು ಸರ್? ಅದು ಕಾಂಪೀಟ್ ಮಾಡಿದ್ದಾರೆ ಅಂತ ಹೇಳ್ತೀರಾ? ಅದು ಡೆಮೋ ಕ್ಲಾಸ್ ಅಷ್ಟೇ ಸರ್. ಇವಾಗ ಆಫ್ಟರ್ 9 ಮೇಲೆ ಚಾಂಪಿಯನ್ಶಿಪ್ ಕೊಡೋದು, 9 ಇಯರ್ಸ್ ಮೇಲೆ. ಇವಾಗ ಬರೀ ಡೆಮೋ ಕ್ಲಾಸ್ ಅಷ್ಟೇ, ಪ್ರಾಕ್ಟೀಸ್ ಮಾಡೋದು ಅಷ್ಟುವರೆಗೂ. ರೇಸ್ ಇರುತ್ತೆ. ಹಾಂ ಹಾಂ, ಅದಾದ್ಮೇಲೆ 65 cc ಗೆ 9 ಇಯರ್ಸ್ ಆದ್ಮೇಲೆ ಹಾಂ ಹಾಂ ಚಾಂಪಿಯನ್ಶಿಪ್ ಇರುತ್ತೆ. 6 ರೌಂಡ್ಸ್ ಫುಲ್ ಕಂಪ್ಲೀಟ್ ಮಾಡಿ ಫಸ್ಟ್ ಸೆಕೆಂಡ್ ಆ ಥರ ಬಂದರೆ ಚಾಂಪಿಯನ್. ಓ, ಪ್ರಿಪ್ರೇಟರಿ ಥರ ಇದು. ಲೋಕಲ್ ಎಕ್ಸಾಮ್ಸ್ ಅಲ್ಲಿ ಲೋಕಲ್ ಎಲ್ಲ ಮಾಡ್ತಾರೆ. ಹಾಂ ಹಾಂ ಹಾಂ, ಚಿಕ್ಕಮಂಗ್ಳೂರು, ಊಟಿ ಎಲ್ಲ ಮಾಡೋದು. ಅಲ್ಲೆಲ್ಲ ಮೆಡಲ್ಸ್ ಬಂದಿದೆ. ಹಾಂ ಹಾಂ. ಓ, ಇವನಿಗಿಂತ ದೊಡ್ಡವರು. ಎಲ್ಲ ಜೊತೆ ಓ, ಹಾಂ, ಸೇಮ್ CC. ಏಜ್ ಲೋಕಲ್ ರೇಸ್ ಅಲ್ವಾ?
ನೋಡ್ರಿ ಅಲ್ಲೇ ಸ್ಟಾರ್ಟ್ ಮಾಡ್ತಾವನೆ. ಇದು ಹೆಂಗಪ್ಪ ಸ್ಟ್ಯಾಂಡ್ ಹಾಕೋದು? ಇಲ್ಲಿ ಹಾಕ್ತೀನಿ. ಎಲ್ಲಿ ಕೊಡ್ಬೇಕು? ಆ ಹೋಲ್ಗೆ ಹಾಕೋದಾ? ಹಾಂ, ಇಷ್ಟೇ ಸ್ಟ್ಯಾಂಡು. ಮಾತಾಡ್ತಾ ಇಲ್ಲ, ಇಂಟ್ರೋವರ್ಟ್ ಸ್ವಲ್ಪ ಅಷ್ಟೇ. ಇಂಟ್ರೋವರ್ಟ ನೀನು ಮಾತಾಡಲ್ವಾ? ಇಲ್ಲಿ ಒಳಗಡೆ ಫುಲ್ ಆರ್ಮರ್ಸು. ಓಹೋ ಸಾಕಾರ ಕಾಣ್ತವನು ಬ್ರೋ, ಒಳ್ಳೆ ಸೇಮ್ ಮಾರ್ಕಸ್ಸು ಚಿಕ್ಕ ಹುಡುಗ ಇದ್ದಾಗ ಹೆಂಗೆ ಅನ್ನೋ ಥರ ಕಾಣ್ತಾ ಇರೋದು. ಸೂಪರ್ ಆಗಿದೆ ನಿನ್ನ ಗಾಡಿ, ಆಲ್ ದಿ ಬೆಸ್ಟ್. ನೋಡ್ರಿ ನಿಧಾನಕ್ಕೆ ಥ್ಯಾಂಕ್ಸ್ ಅಂದ್ಬಿಟ್ಟ. ನೆಕ್ಸ್ಟ್ ಟೈಮ್ ಬಂದಾಗ ಚಾಕ್ಲೇಟ್ ತಗೊಂಡು ಕೊಡ್ತೀವಿ, ಯಾರಿಗೂ ಹೇಳ್ಬೇಡ ಆಯಿತಾ? ಅವ್ರು ಕೇಳಿಸ್ಕೊಂಡ್ರ ಅಂತ ನೋಡ್ತಾ ಇರೋದು ಅವನು. ಇದಾಗಲ್ಲ ಅಲ್ವಾ ಬ್ರೋ 230? ಅಂದರೆ ಇದ್ರಲ್ಲಿ ಕೂಲಿಂಗ್ ಇಲ್ವಲ್ಲ? ಅದೇ ಹೀಟ್ ಆಗುತ್ತೆ ಬ್ರೋ, ನಾರ್ಮಲ್ ಓಡಿಸೋಗ್ಲಿ ಹೀಟ್ ಆಗುತ್ತೆ. ಇದ್ರಲ್ಲಿ ಹೆಂಗೋ ಕೂಲಿಂಗ್ ಐತೆ, ಇದ್ರಲ್ಲಿ ಏನೂ ಇಲ್ವಲ್ಲ. ಇದು ಎಕ್ಸಾಸ್ಟ್ ಹಾಕ್ಸಿದ್ದೀವಿ, ಇದು ನಾರಿಫ್ಯೂಮ್ ಇದು ಸ್ಟಾಕ್ ಎಕ್ಸಾಸ್ಟ್ ಇವೆರಡು. ಎಷ್ಟು ಸಕ್ಕತ್ತಾಗೈತೆ ಬ್ರೋ ಸೌಂಡು. ಇದು ನೀವು ರೇಸಲ್ಲೆಲ್ಲ ಹೊಡಿಯುವಾಗ ಅದು ಚೇಂಜ್ ಮಾಡಿರ್ತೀರಾ ಎಕ್ಸಾಸ್ಟು? ಇದರಲ್ಲೇ ಹೊಡೆಯೋದಾ? ಬೇರೆ ಸ್ಪ್ರಾಕೆಟು ಅದೆಲ್ಲ ಚೇಂಜಸ್ ಮಾಡೋದಷ್ಟೇ. ಸ್ಪ್ರಾಕೆಟ್ಸು ಸ್ಟಾಕಾ ಬ್ರೋ ಇವು? ಹಾಂ 11. ಹಾಂ ಎಷ್ಟು? 18,000 ಹ್ಯಾಂಡಲ್ ಬಾರು. ಇದು ಎಷ್ಟಾಯಿತು ಬ್ರೋ ಹಂಗಾರೆ ನಿಮಗೆ? 250. 8.5 ಕರೆಕ್ಟಾಗಿ ಹೇಳಿದೆ ಸ್ಯಾಂಡಿ. 7-8 ಲಕ್ಷ. ನೋಡ್ರಿ ಹೆಂಗೆ ಸೈಲೆಂಟಾಗಿದ್ದ ಆಲೆ ಹೆಂಗೆ ಕೆಚ್ತಾ ಇರೋದು. ನಾವು LKGಲಿ ಲಾಲಿಪಾಪ್ ಬೇಕು ಅಂತ ಅಳ್ಕೊಂಡು ಕೂತ್ಕೊತಿದ್ವಿ. ಸ್ಪೂನಲ್ಲಿ ಹುಣ್ಸೆ ಹಣ್ಣಿನ ತಿನ್ಕೊಂಡು ಕೂತ್ಕೊತಿದ್ವಿ. ಈ ಥರ ಹೆಂಗೆ ಓದಬೇಕು ಅಂತ ಎಷ್ಟು ತಲೆ ತಿಂತಾರೋ ಹಂಗೆ ಇದಕ್ಕೂ ತಲೆ ತಿಂದರೆ ಇದರಲ್ಲೂ ಟಾಪಲ್ಲಿ ಬರ್ತಾರೆ ಅಷ್ಟೇ. ಕಾಲು ಇಟ್ಕಲ್ಲ ಅದಕ್ಕೆ ಕರೆಕ್ಟಾಗಿ. ಫುಲ್ ತ್ರಾಟಲ್ಲೇ, ಸ್ವಲ್ಪ ಎಲ್ಲ ಕೊಡೋದೇ ಇಲ್ಲ. ಸಾಕಾಗೈತೆ. ಇದ್ರ ಪಕ್ಕದಲ್ಲಿರೋ ಬೆಟ್ಟ ಇದು ಶಿವಗಂಗೆ ಬೆಟ್ಟ. ಅಲ್ಲಿ ಬರೋದು ಕಾಣ್ತಾ ಇಲ್ಲ ಇಲ್ಲಿಂದ ಶಿವಗಂಗೆ ಬೆಟ್ಟ. ಆ 2 ಸ್ಟ್ರೋಕ್ ಸೌಂಡ್ ಕೇಳೋಕ್ಕೆ ಒಂಥರ ಮಜಾ ಅಲ್ವಾ? ಅಯ್ಯೋ ಅದೇ ಸೇಮ್ ಪ್ರಾಕ್ಟೀಸ್ ಮಾಡಿಸ್ತವ್ರೆ, ಬರೀ ರೇರ್ ಬ್ರೇಕ್ ಮಾತ್ರ ಹಿಡಿಬೇಕು ಅಂತ. ಏನು ಕಂಡೀಷನ್ ಆಗಿ ಟ್ರೈನ್ ಮಾಡಿಸ್ತಾರ ಅವ್ರ ಅಪ್ಪ ಅವರು. ಬ್ರೋ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಅವ್ನಿಗೆ ಭಯನೇ ಇಲ್ಲ ನೋಡ್ರಿ. ಬಿದ್ದರೆ ಬೀಳ್ತೀನಿ ಗುರು ಅಂತ. ಸರ್ ನಿಮಗೆ ಭಯ ಆಗಲ್ವ ಅವ್ನಂಗೆ ಓಡಿಸ್ತಿರುವಾಗ? ಈಗ ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇರೋದೇನು? 6 ಮಂತ್ಸಿಂದ ಅಷ್ಟೇ. ಫಸ್ಟ್ ಒಂದು ಚೈನಾ ಗಾಡಿ ಕೊಡ್ತಿದ್ದೆ. ಅದೇ ಅದು ಇದ್ರಲ್ಲಿ ಸಿಗುತ್ತಲ್ಲ, ಗೊತ್ತಾಯ್ತು. ಹಾಂ ಕೊಟ್ಬಿಟ್ಟು ಇಲ್ಲೇ ಚಿಕ್ಕದೊಂದು ಟ್ರ್ಯಾಕ್ ಮಾಡಿದ್ದೆ. ಸಖತ್ತಾಗಿ ಓಡಿಸ್ತಾ ಇದ್ದ. ಎಲ್ಲರನ್ನು ಪರಿಚಯ ಮಾಡ್ಕೊಂಡು. ಇದು ನೀವೇ ಮಾಡಿಸಿರೋದು ಇದು? ಅಯ್ಯೋ ಕ್ರೇಜಿ. ನಡೀರಿ ಜಂಪ್ ಹೊಡಸ್ರಿ. ಬ್ರೋ ಅದೇನು ಸ್ಟಾಕ್ ಗಾಡಿನ ಬ್ರೋ? ಅದು ಕಂಪ್ಲೀಟ್ಲಿ ಸ್ಟಾಕ್ ಅಂತಾರೆ. ಅಯ್ಯೋ ಸಸ್ಪೆನ್ಷನ್ ಕ್ರೇಜಿ ಬ್ರೋ. ನಮ್ಮ ಮಕ್ಳಿಗೆ ಹಿಂಗೆ ಕಲಿಸ್ಬೇಕು ಫಿಕ್ಸು. ಎತ್ತಂಗೆ ಇಟ್ಬಿಡೋದಷ್ಟೇ ಬ್ರೋ. ಇದು ನೀವು ಸೆಕೆಂಡ್ ಗೇರಲ್ಲೇ ಹೊಡಿಬೇಕಲ್ವಾ? ಸೆಕೆಂಡು ಇಲ್ಲ ಥರ್ಡು. ಸ್ಪ್ರಾಕೆಟು ಚೇಂಜ್ ಮಾಡಿಸ್ತಾನೆ ಇರ್ತೀರಾ? ಲಾಲೆ ಫುಲ್ ಸೌಂಡ್ ಬರ್ತಾ ಐತೆ. ಎಷ್ಟೇ ಲೂ ಹೊಡೆದ್ರು ವೇಸ್ಟ್ ಅಲ್ಲ ಇಲ್ಲಿ. ಹಾಂ ಅದೇ ಫುಲ್ ಲೂಸ್ ಇದೆ ನೋಡ್ರಿ. ಹಾಂ ಇದು ಸಸ್ಪೆನ್ಷನ್ ಮೇಲೆ ಆರಿಸಿ ಇಳಿದಾಗ ಅವಾಗ ಟೈಟ್ ಆಗಿಬಿಡುತ್ತೆ ಬ್ರೋ. ನಿಮ್ಮ ಹೆಸರು? ಪವನ್ ಅಂತನಾ? ಇವಾಗ ಪಟ್ಟಲೆ ಫ್ಲ್ಯಾಟ್ ಟ್ರ್ಯಾಕ್ ಮಾಡಿದಾರಂತೆ. ಫ್ಲ್ಯಾಟ್ ಟ್ರ್ಯಾಕ್ ಹತ್ರ ಹೋಗೋದ, ಯಾಕೆಂದರೆ ನಾವು ಇದರಲ್ಲೆಲ್ಲ ಓಡಿಸೋಷ್ಟು ಇನ್ನೂ ಟ್ರೈನ್ಡ್ ಆಗಿಲ್ಲ. ಬನ್ನಿ ಇವಾಗ ಫ್ಲ್ಯಾಟ್ ಟ್ರ್ಯಾಕಿಗೆ ಹೋಗೋಣ. ನಾವು ಈ ಟ್ರ್ಯಾಕಲ್ಲೆಲ್ಲ ಓಡಿಸೋಷ್ಟು ಇನ್ನೂ ಆ ಲೆವೆಲ್ಗೆಲ್ಲ ಇಲ್ಲ ನಾವು, ಅದಕ್ಕೇ ಹೋಗೋಣ. ಆ ಲೆವೆಲ್ಗೆ ಇವಾಗಿಲ್ಲ ಅಷ್ಟೇ, ಮುಂದೆ ಹೋಗ್ತೀವಿ ಅವಾಗ ಅಲ್ಲೂ ಓಡಿಸೋದ ಬರ್ತಾ ಇರ್ತೀವಿ ಅವಾಗ ಇಲ್ಲಿಗೆ. ಇವಾಗ ಸದ್ಯಕ್ಕೆ ಫ್ಲ್ಯಾಟ್ ಟ್ರ್ಯಾಕ್ ಮಾಡಿದಾರಂತೆ. ಫ್ಲ್ಯಾಟ್ ಟ್ರ್ಯಾಕ್ ಅಂದರೆ ಫ್ಲ್ಯಾಟಾಗಿರೋ ಜಾಗ, ಒಂದು ಟ್ರ್ಯಾಕ್ ಇರುತ್ತೆ ದಾರಿ, ಅಲ್ಲಿ ಓಡಿಸಾಡಬೇಕು. ಬನ್ರಿ ಸ್ಯಾಂಡಿ, ರೆಡಿನಾ? ನೋಡ್ರಿ ನಾವು ಫ್ಲ್ಯಾಟ್ ಟ್ರ್ಯಾಕ್ ಓಡ್ಸೋಕ್ಕೆ ಗಾಂಡ್ಗಾಬರಿ ಆಗ್ತಿದೆ ನಮಗೆ. ಓಹೋ
ಓ ಸ್ಯಾಂಡಿ, ಜಾಕೆಟ್ ಹಾಕಿದ್ದೀನಿ. ಓ ಈ ಜಾಕೆಟ್ ಜಿಪ್ಪೆ ಹಾಕೊಂಡಿಲ್ಲವಲ್ಲ ಗುರು ಫುಲ್ಲು. ಬ್ರೋ ನಾರ್ಮಲ್ ಅಚ್ಚಲು ಬೆಟ್ಟಕ್ಕೆಲ್ಲ ಹೋದಾಗ ಚೆನ್ನಾಗೇ ಓಡ್ಸಾಡ್ಬಿಟ್ವಿ. ಓಡ್ಸಕ್ ಭಯ ಆಗ್ತೈತೆ ಅಲ್ವಾ, ಅದು ಅವನ್ನ ನೋಡ್ಬಿಟ್ಟು. ಬ್ರೇಕ್ ಹಿಡಿಯಂಗೆ ಇಲ್ಲ. ಹ್ಞೂ ಬರೀ ರೇರ್ ಬ್ರೇಕ್ ಅಷ್ಟೇ. ಅಲ್ಲಿ ಎಷ್ಟು ಮಣ್ಣಿತ್ತು ನೋಡಿದ್ರ ಅಲ್ಲಿ, ಅದು ಸ್ಲೈಡ್ ಮಾಡ್ಬೇಕು ನಾವು ಹಿಂದೆ ಬ್ರೇಕ್ನ. ಓಹೋ ಅಯ್ಯೋ ಹೇಳ್ತಿದ್ದಂಗೆ ಬಿದ್ದೆ ಬ್ರೋ. ಏನಾಗಿಲ್ಲ ಏನಾಗಿಲ್ಲ. ಅಯ್ಯೋ ಲೇ ಲೇ ಫ್ರೆಂಡ ನಿಲ್ಲೇ. ಈ ಟೈರಲ್ಲಿ ಆಗಲ್ಲಪ್ಪ. ಎತ್ರಿ ಈ ಟೈರಲ್ಲಿ ಆಗಲ್ಲ. ಏನಿಲ್ಲ ಬ್ರೋ, ನಾನು ಜಾಸ್ತಿ ಎಳ್ದ್ಬಿಟ್ಟೆ ಜೋಶಲ್ಲಿ. ಫುಲ್ಲು ಸ್ಲೋ ಆಯಿತು, ಲಾಸ್ಟಲ್ಲಿ ಇವ್ರು ಟೈರಿಗೆ ಟಚ್ ಆಗ್ಬಿಡ್ತು. ಓ ಕ್ರ್ಯಾಶ್ ಗಾರ್ಡ್ ಬೆಂಡೆ ಆಗೋಯ್ತು ಇಲ್ಲಿ. ಅದು ತಿರ್ಗಿ ಎತ್ಕೊಬೋದು. ತಡಿ ತಡಿ, ಸ್ಕಿಡ್ ಅವ್ರದ್ದು ಕ್ರ್ಯಾಶ್ ಗಾರ್ಡ್ನ ಟೆಸ್ಟ್ ಮಾಡ್ಬಿಟ್ಟು ಇವತ್ತು. ಸ್ಟಾರ್ಟಿಂಗಲ್ಲೇ ಆಯ್ಕೊಂಬಿಟ್ನಲ್ಲ ಗುರು. ಓಹೋ ನಾವಿ ಟೈರ್ಸ್ ಬೇಕಿದಕ್ಕೆ. ನೋಡೋಕ್ಕೆ ತುಂಬ ಈಸಿ ಅನಿಸುತ್ತೆ ಗುರು. ಮೋಟೋ ಕ್ರಾಸು ಸಖತ್ ಕಷ್ಟ ಇದೆ. ಅಯ್ಯೋ ಆಯ್ಕೊಂಡ್ರಾ ಸ್ಯಾಂಡಿ ಅವ್ರು ಹಾಕೊಂಡ್ರಾ? ಹೆಂಗೆ ಹಾಕೊಂಡ? ಇನ್ನೊಂದ್ಸರಿ ಬೀಳಪ್ಪ, ನಾನು ರೆಕಾರ್ಡ್ ಮಾಡ್ತೀನಿ. ರೈಟ್ ಸೈಡಿಗೆ ಬಿದ್ದ ನೀನು, ಆ ಸೈಡಿಗೆ. ನಾವು ಜೋಶ್ ಕೆದ್ಬಿಟ್ಟು ಹಂಗೆ ಓಡಿಸಿದ್ರೆ ನಾವು ಪ್ರಾಕ್ಟೀಸ್ ಮಾಡಬೇಕು ನಿಧಾನ ಕರೆಕ್ಟಾಗಿ. ಅದಲ್ಲ, ನಾನು ಬಿದ್ದಾಗ ಬಂದ್ಬಿಟ್ಟು ನಕ್ಕದ್ನಲ್ಲ, ಅವನು ಬಂದು ಇಲ್ಲೇ ಬಿದ್ದ ಸ್ಯಾಂಡಿ. ನಾನು ಬೀಳ್ತೀನಿ ಇರಿ ಬ್ರೋ. ಆನ್ ಆಗಿದೆ ಅಲ್ವಾ ಬ್ರೋ? ಇಲ್ಲಿ ಹಿಂಗೆ ಬರಬೇಕು ಬ್ರೋ. ಅದು ಇಲ್ಲಿ ಬಂದರೆ ಬೀಳ್ತೀವಿ, ಹಿಂಗೆ ಬರಬೇಕದು. ಇಲ್ಲಿ ಬಂದರೆ ಪಕ್ಕ ಎಡ್ಜಿಗೆ ಬರಬೇಕು ಬ್ರೋ. ಈ ಗಾಡಿ ನಾಬಿ ಟೈರ್ಸ್ ಇದ್ರೆ ಬರ್ಬೋದು, ಇದ್ರಲ್ಲಿ ಆಗಲ್ಲ. ನಾಬಿ ಟೈರ್ಸ್ ಇದ್ರೆ ಕ್ಲೀನಾಗಿ ರೊಟೇಟ್ ಆಗುತ್ತೆ, ಇದ್ರಲ್ಲಿ ಹಿಂಗೆ ಶೇಕ್ ಆಗುತ್ತೆ ಬ್ರೋ. ಈ ಟ್ರ್ಯಾಕಲ್ಲೂ ಓಡಿಸ್ತಾನಂತೆ, ಅಲ್ಲೂ ಓಡಿಸ್ತಾನಂತೆ. ಬರೀ 6 ತಿಂಗಳಲ್ಲಿ ಕಲ್ತಿರೋದು ಇಷ್ಟೆಲ್ಲ. ನಾನಲ್ಲಿ ಬಿದ್ದುಬಿಟ್ಟೆ ನಾನು. ಹೇಳ್ಕೊಡ್ತೀಯಾ ನಮಗೆ ಹೆಂಗೆ ಓಡಿಸೋದು ಅಂತ? ಹೋಗು, ನೀನ್ ಹಿಂದೆ ಅವ್ರು ಬರ್ತಾರೆ, ನೀನು ಹೋಗು. ಹೇಳ್ಕೊಡ್ತೀಯಾ ನಮಗೆ ಹೆಂಗೆ ಓಡಿಸೋದು ಅಂತ? ಇವಾಗ ಬಿದ್ದುಬಿಟ್ಟೆ ನಾನಲ್ಲಿ. ನೀನ್ ಹಿಂದೆ ಬರ್ತಾರೆ, ಅಯ್ಯೋ, ಕಾರ್ನರ್ಸಲ್ಲಿ ಏನು ಮಾಡ್ತೀಯಾ? ಕಾರ್ನರ್ಸಲ್ಲಿ ಏನು ಹೆಂಗೆ ಓಡಿಸ್ತೀಯ ಅವಾಗ?
ಹಾಂ ಅಯ್ಯೋ ನೋಡ್ರಿ, ಯಾರು ಯಾವತ್ತು ದೊಡ್ಡವರಲ್ಲ ಅನ್ನೋದು ಇದಕ್ಕೇನೆ. ನೋಡಿ 6.5 ವರ್ಷದ ಹುಡುಗ ನಮಗೆ ಹೇಳ್ಕೊಡ್ತಾ ಇರೋದು ಇವಾಗ. ಇದಕ್ಕೆಲ್ಲ ನಾಬಿ ಟೈರ್ಸ್ ಬೇಕು ಗುರು. ಅಲ್ಲಿ ಗ್ರಿಪ್ಪೇ ಸಿಗ್ತಾ ಇಲ್ಲ. ಮಣ್ಣು ಮೇಲ್ಗಡೆ ತೇಲ್ತಾ ಇದ್ದೀವಿ ನಾವು, ಮಣ್ಣು ಒಳಗಡೆ ಟೈರ್ ಹಿಡ್ಕೊಬೇಕಾಗಿರೋದು. ನಮ್ಮ ಗಾಡಿ ಟೈರ್ಸು ಮಣ್ಣು ಮೇಲ್ಗಡೆ ತೇಲ್ತಾ ಐತೆ, ಸ್ಲಿಪ್ ಆಗ್ತಾ ಇರೋದು ಅದಕ್ಕೇನೆ. ಇದೇ ಜಾಗ ನಾನು ಬಿದ್ದಿದ್ದು. ನಿಧಾನಕ್ಕೋಗ್ಬೇಕಪ್ಪ ಇಲ್ಲಿ. ಅವ್ನು ಮುಂದೆ ಹೋಗ್ಲಿ ಬಿಡ್ರಿ. ಇಲ್ಲಿ ನೋಡ್ರಿ 6.5 ವರ್ಷದ ಹುಡುಗ. ಓ ಹಿಂಗೆ ಕಾರ್ನರಿಂಗ್ಸಲ್ಲಿ ಯಾವ ಸೈಡ್ ಮಲಗಿಸ್ತಾ ಇರ್ತೀವಿ. ಅಯ್ಯೋ ಯೋ ಯೋ ಏನು ಗುರು ಹಿಂಗೆ ಧೂಳೆ ಬಿಡಿಸ್ಕೊಂಡೋದ. ಇಲ್ಲಿ ಬಂದು ರೈಟ್ ಸೈಡ್ ಕಾಲು ಬಿಟ್ಬಿಡ್ಬೇಕು, ಥ್ರಾಟಲ್ ಕೊಡ್ತಾ ಇರಬೇಕು. ಒಂದು ಟೈರು ಏರ್ ಜಾಸ್ತಿ ಇದೆ ಕರೆಕ್ಟು. ಟೈರ್ ಏರು ಮ್ಯಾಟ್ರ್ ಆಗುತ್ತೆ ಗುರು, ಟೈರ್ ಏರು ಮ್ಯಾಟ್ರ್ ಆಗುತ್ತೆ. ಟೈರ್ ಏರ್ನ ನಾವು ಕಮ್ಮಿ ಮಾಡ್ಕೊಬೇಕು. ಅಡ್ಡ ಬರುತ್ತೆ. ಓಹೋ ಸೂರ್ಯ, ಅಯ್ಯೋ ಬನ್ನಿ ಓನಲ್ಗೆ. ನನಗೆ ಯಾವಾಗ ಸಮಾಧಾನ ಆಗಿದ್ದು ಅಂತಂದರೆ, ನಾನು ಬಿದ್ದಾದ್ಮೇಲೆ ಸ್ಯಾಂಡಿನೂ ಬಿದ್ದನಪ್ಪ. ಬ್ರೋ ನೀವೇ ಬೀಳಲಿಲ್ಲ. ರಾಹುಲ್ ಅಲ್ವಾ ಬ್ರೋ ನಿಮ್ಮ ಹೆಸರು? ಥ್ಯಾಂಕ್ಸ್ ಬ್ರೋ ಕರೆದಿದ್ದಕ್ಕೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ನಮ್ಮದಂತೂ ಮೋಟೋ ಕ್ರಾಸ್ದು. ಅದೇ ಅದನ್ನು ನೆಕ್ಸ್ಟ್ ವಾರ ಇದು ಮತ್ತು ಬೆಟ್ಟಕ್ಕೆ ಬ್ರೋ. ಸರಿ ಬರೋದಾ? ನೆಕ್ಸ್ಟ್ ಟೈಮ್ ಬರೋಕೆ ಫೋನ್ ಮಾಡ್ತೀನಿ ಬ್ರೋ. ನಾನು ಈ ಸರಿನೂ ಹಿತೇಶ್ ಅವ್ರು ಹಾಕೊತಾರೆ ಅಂದ್ಕೊಂಡೆ, ನಾನು ನೋಡ್ರಿ ಈ ಸರಿ ನಾನೇ ಹಾಕೊಂಬಿಟ್ಟೆ ಪ್ರಸಾದ. ಸಕ್ಕದಾಗೈತೆ ಗುರು ಜಾಗ ಮಾತ್ರ. ಸರಿ ಬ್ರೋ, ಥ್ಯಾಂಕ್ ಯು ಬ್ರೋ ಕರೆದಿದ್ದಕ್ಕೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಬಾಯ್ ಬ್ರೋ, ಫೋನ್ ಮಾಡ್ತೀನಿ ನಿಮಗೆ ನೆಕ್ಸ್ಟ್ ವಾರ ಬರುವಾಗ. ಸಕ್ಕದಾಗಿತ್ತು ಮಾತ್ರ ಟ್ರ್ಯಾಕ್ ಎಕ್ಸ್ಪೀರಿಯೆನ್ಸು, ಡರ್ಟ್ ಟ್ರ್ಯಾಕ್ ಎಕ್ಸ್ಪೀರಿಯೆನ್ಸು ಫಸ್ಟ್ ಟೈಮು. ಸಕ್ಕದಾಗಿತ್ತು ಮಾತ್ರ. ನೆಕ್ಸ್ಟ್ ವಾರನೂ ಬರ್ತೀವಿ ಇಲ್ಲಿಗೆ. ನೆಕ್ಸ್ಟ್ ವಾರ ಇವತ್ತು ಫ್ಲ್ಯಾಟ್ ಟ್ರ್ಯಾಕ್ ಓಡಿಸಿದ್ವಿ ನಾವು. ಇವತ್ತು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಫ್ಲ್ಯಾಟ್ ಟ್ರ್ಯಾಕ್ನ ನಾವು. ನೆಕ್ಸ್ಟ್ ವಾರ ಈ ಕಡೆ ಜಂಪ್ ಓಡಿಸ್ತಿದ್ರಲ್ಲ, ಅಲ್ಲೂ ಟ್ರೈ ಮಾಡೋಣ. ನಮ್ಗೆ ಜಂಪ್ ಎಲ್ಲ ಬರೋಲ್ಲ, ಟ್ರೈ ಮಾಡೋದ. ಇನ್ನೊಂದು ಅಲ್ಲೇ ಬೆಟ್ಟದ ಮೇಲಕ್ಕೆ ಹೋಗ್ಬೋದಂತೆ, ಕಲ್ಲು ಬಂಡೆ ಮೇಲೆ ಗಾಡಿ ಓಡಿಸ್ಕೊಂಡು ಹೋಗೋದು. ಅಲ್ಲಿಗೆ ಹೋಗೋಣ ನೆಕ್ಸ್ಟು. ಇವೆರಡಕ್ಕೂ ನೆಕ್ಸ್ಟ್ ವಾರ, ಅದ್ರ ನೆಕ್ಸ್ಟ್ ವಾರ ಪ್ಲ್ಯಾನ್ ಮಾಡೋಣ. ಇವಾಗ ಸೀದಾ ಮನೆ. ಅಷ್ಟೊತ್ತಿಂದ ಆಟಾಡಿದ್ದು ಸಾಕು. ಹಾಕ್ಸಿದ ಪೆಟ್ರೋಲು ಖಾಲಿ ಆಗ್ತಾ ಬಂತು, ಎಂಡಲ್ಲಿ ಐತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಬಾಯ್.